ಕಥೆಯನ್ನೇ ಬದಲಿಸೋ ಕೊನೆಯದೊಂದು ಆಸೆಗೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ. ಸರಿ ಬರೀ ದೇವಸ್ಥಾನಕ್ಕೆ ಹೋಗೋಣ. ಸ್ಪಂದನ, ನಾವಿಬ್ರು ಇಲ್ಲ ಆಟ ಆಡ್ಕೊಂಡು ಇರ್ತೀವಿ, ನೀವು ಹೋಗ್ಬಿಡ್ ಬಾ. ಸರಿ ಹುಷಾರು, ಎಲ್ಲೂ ಹೋಗ್ಬಾರ್ದು. ಡೋಂಟ್ ವರಿ ಸ್ಪಂದನ, ನೀವಿಬ್ರು ಹುಷಾರು. ಆಯ್ತು ಸರ್. ದೇವ್ರೆ, ಅಪ್ಪಯ್ಯನ ಆರೋಗ್ಯ ಚೆನ್ನಾಗಿರ್ಬೇಕು, ಅವ್ರಿಗೇನೂ ಆಗ್ಬಾರ್ದು ಅಷ್ಟೇ. ಇಲ್ಲ 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 ಇಲ್ಲ, ಇನ್ನೊಂದು ರಿಕ್ವೆಸ್ಟ್, ಉಷಾ ಅತ್ತೆನೂ ಚೆನ್ನಾಗಿ ನೋಡ್ಕೋ ಅಷ್ಟೇ. ಓ ಇಲ್ಲ ಇಲ್ಲ ಇಲ್ಲ, ಕೊನೆ ರಿಕ್ವೆಸ್ಟ್, ಪಾಪ ವಿಕ್ರಾಂತ್ ಸರ್ ನಮಗೋಸ್ಕರ ತುಂಬಾ ಹೆಲ್ಪ್ ಮಾಡಿದ್ದಾರೆ, ಅವ್ರನ್ನೂ ಚೆನ್ನಾಗಿ ನೋಡ್ಕೋ ಇಷ್ಟೇ. ವಿಕ್ರಾಂತ್ ಸರ್ ಏನ್ ಬೇಡ್ಕೊಂಡ್ರಿ? ಸೀಕ್ರೆಟಾ? ನಾನ್ ನೋಡಿ ಅಪ್ಪಯ್ಯಂಗೆ, ಉಷಾ ಅತ್ತೆಗೆ, ನಿಮ್ಗೆ. ಹಾ, ನಿಮ್ ಬಗ್ಗೆ ಬೇಡ್ಕೊಂಡಿದ್ದೀನಿ. ಯಾಕೆ ನೀವ್ ನನ್ ಬಗ್ಗೆ ಬೇಡ್ಕೊಳ್ಳಿಲ್ವಾ? ಇಲ್ವಲ್ಲ. ಅಮ್ಮಾಡಿ, ಎಷ್ಟು ಮೋಸ ಅಲ್ವಾ? ಫ್ರೆಂಡು ಅಂತ ನಾನ್ ನಿಮ್ ಬಗ್ಗೆ ಬೇಡ್ಕೊಂಡಿದ್ದೀನಿ, ನೀನನ್ನ ಲೆಕ್ಕಕ್ಕೆ ಇಟ್ಟಿಲ್ವಾ? ಇರಿ, ಈಗ ದೇವ್ರ ಹತ್ರ ಹೇಳಿ ಕ್ಯಾನ್ಸಲ್ ಮಾಡಿಸ್ಬಿಡ್ತೀನಿ. ನಕ್ಷತ್ರ ಹೆಸರು ರಾಶಿ ಹೇಳಮ್ಮ. ಸ್ಪಂದನ, ಕುಂಭರಾಶಿ, ಶತಭಿಷ ನಕ್ಷತ್ರ. ಸ್ಪಂದನ ನಾಮ್ಯ ಕುಂಭರಾಶಿ ಶತಭಿಷ ನಕ್ಷತ್ರ. ನಿಮ್ಮ ಗಂಡಂತ ಹೆಸರು ನಕ್ಷತ್ರ ರಾಶಿ ಹೇಳಮ್ಮ. ಪುರೋಹಿತ್ರೆ, ನಾವಿಬ್ರು ಗಂಡ ಹೆಣ್ತಿರಲ್ಲ. ನಿಮ್ಮಿಬ್ಬರು ನೋಡಿದ ತಕ್ಷಣ ಆ ಭಗವಂತ ನನ್ನ ಬಾಯಿ ನೋಡಿಸ್ಬಿಟ್ಟಮ್ಮ. ಏನು ತಪ್ಪು ತಿಳ್ಕೊಬೇಡ. ನಿನ್ನ ಹೆಸರು ರಾಶಿ ನಕ್ಷತ್ರ ಹೇಳಪ್ಪ. ವಿಕ್ರಾಂತ್ ನಾಯಕ್. ಮೃಗಶಿರ ನಕ್ಷತ್ರ, ವೃಷಭ ರಾಶಿ. ನಿನಗೆ ನನ್ನ ರಾಶಿ ನಕ್ಷತ್ರ ಹೇಗೆ ಗೊತ್ತು? ನೀನ್ ನನ್ನ ಫ್ರೆಂಡ್ ಆದ್ಮೇಲೆ ಫ್ರೆಂಡ್ ಬಗ್ಗೆ ಎಲ್ಲಾ ತಿಳ್ಕೊಳ್ಳೋದು ಈ ಸ್ಪಂದನ ಸ್ಪೆಷಾಲಿಟಿ. ನೀ ಪರಿಚಯ ಹೇಳದೆ ಸೆಳೆದೆ ಉಸಿರನು ಮೆಲ್ಲಗೆ, ನಾ ಹೊರಟರು ಎಲ್ಲಿಗೆ ತಲುಪೋ ತಾಣ ನಿನ್ನಲ್ಲಿದೆ. ಬಿಸಿಲ ಸುಡೋ ರಂಗೋಲಿಗೆ ಭುವಿಯ ನೆಲಕಾದಂತಿದೆ. ವಿಕ್ರಾಂತ್ ಸರ್, ಭವಾನಿ, ಭವಾನಿ, ಕನಸ ಇದು? ವಂದನಾ,
ಮಗ ಸರಿ ಇಲ್ಲ. ಯಾವಾಗ ಆಪಿಡ್ತಾನೋ ಹೇಳಕ್ಕಾಗಲ್ಲ. ಮೊದಲಿನಿಂದ ಕಳ್ಸ್ಕೊಳ. ಎಲ್ಲರಿಗೂ ದುಡ್ಡು ಕೊಟ್ಟಾಯ್ತು. ಹೊಡಮ್ಮ. ಒಂದು ನಿಮಿಷ. ನನ್ನ ಜೊತೆ ಸ್ಟೇಷನ್ಗೆ ಬಾ. ಸ್ಟೇಷನಲ್ಲಿ ಎಲ್ಲ ಹೊರಟೋದ? ಏನಾಯ್ತು ವಿಕ್ರಾಂತ್ ಸರ್? ಪಾಪ ಅವನಿಗೆ ಸ್ಟೇಷನ್ ಕರ್ಕೊಂಡು ಹೋಗಿ ಒಂದು ಸ್ಟಿಕ್ ಕೊಡ್ಸೋಣ ಅನ್ಕೊಂಡೆ. ಇಲ್ಲ ಇದ್ದ, ಎಲ್ಲ ಹೊರಟೋಗಿದ್ದಾನೆ. ಓಕೆ ಬಾ, ಮಕ್ಳು ಕರ್ಕೊಂಡು ಹೋಗೋಣ.